ಹೆಲೋ ಎವ್ರಿವನ್, ವೆಲ್ಕಮ್ ಟು ಸ್ಪಾರ್ಕ್ ಬೈ ಸೋನಾ. ಇವತ್ತಿನ ವಿಡಿಯೋದಲ್ಲಿ ನಾವು 7th ಸ್ಟ್ಯಾಂಡರ್ಡ್ ಚಾಪ್ಟರ್ 23 ಡಿಫೆನ್ಸ್ ಫೋರ್ಸ್ ಲೆಸನ್ನ ಕಂಟಿನ್ಯೂಷನ್ ಪಾರ್ಟ್ನ ನೋಡೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಡ್ಯೂಟೀಸ್ ಆಫ್ ಡಿಫೆನ್ಸ್ ಫೋರ್ಸ್ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ. ಇವತ್ತು ನಾವು ದ ಇಂಡಿಯನ್ ಆರ್ಮಿ, ನೇವಿ, ಏರ್ ಫೋರ್ಸ್, ಪ್ಯಾರಾಮಿಲಿಟರಿ ಡಿಫೆನ್ಸ್ ಫೋರ್ಸಸ್, ಆಕ್ಸಿಲರಿ ಮಿಲಿಟರಿ ಫೋರ್ಸ್ ಮತ್ತು ಸಿವಿಲ್ ಡಿಫೆನ್ಸ್ ಫೋರ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. The Indian Army. The Indian Army is the second largest army in the world. It consists of infantry, cavalry, artillery, camel corps and war tankers. ನಮ್ಮ ಭಾರತದ ಭೂಸೇನೆ ಏನಿದೆ ಅದು ಪ್ರಪಂಚದಲ್ಲೇ ಎರಡನೇ ಅತಿ ದೊಡ್ಡ ಭೂಸೇನೆಯಾಗಿದೆ. ಹಾಗಾದರೆ ಪ್ರಪಂಚದಲ್ಲಿ ಅತಿ ದೊಡ್ಡ ಭೂಸೇನೆ ಯಾವುದು ನಿಮಗೆ ಗೊತ್ತಾ? ಅದು ಚೈನಾ. ಥರ್ಡ್ ಒನ್ USA. ನಮ್ಮ ಈ ಭೂಸೇನೆಯಲ್ಲಿ ಪದಾತಿ ದಳ ಅಂದರೆ ಸೈನಿಕ ದಳ, ಅಶ್ವದಳ, ಅಶ್ವ ಅಂದರೆ ನಿಮಗೆ ಗೊತ್ತು ಕುದುರೆ, ಫಿರಂಗಿ ದಳ, ಒಂಟೆ ದಳ ಮತ್ತು ಯುದ್ಧ ಟ್ಯಾಂಕ್ ದಳ ಅನ್ನೋಂಥ ವಿವಿಧ ವಿಭಾಗಗಳು ಇದೆ. ದ ಆರ್ಮಿ ಹ್ಯಾಸ್ ಅ ಸ್ಟ್ರೆಂತ್ ಆಫ್ 12,37,117 soldiers. In addition, there are 9,60,000 armed reserved personnel. ನಮ್ಮ ಭೂಸೇನೆಯಲ್ಲಿ ಸುಮಾರು 12,37,117 ಸೈನಿಕರಿದ್ದಾರೆ. ಅದು ಅಲ್ಲದೆ 9,60,000 ಕಾಯ್ದಿಟ್ಟ ಅಂದರೆ ರಿಸರ್ವ್ಡ್ ಪರ್ಸನಲ್ಸ್ ಕೂಡ ನಮ್ಮ ಸೈನ್ಯದಲ್ಲಿ ಇದ್ದಾರೆ. Next, the chief of the army is ranked as the general. The army headquarters are at New Delhi. The general is in charge of control, training, functioning and administration of the armed force. ಆರ್ಮಿ ಅಥವಾ ಭೂಸೇನೆ ಇದರ ಮುಖ್ಯಸ್ಥನನ್ನು ದಂಡನಾಯಕ ಅಥವಾ ಜನರಲ್ ಅಂತ ಕರೀತಾರೆ. ಈ ಜನರಲ್ ಏನಿದ್ದಾರೆ ಅವರು ಭೂಸೇನೆಯ ನಿಯಂತ್ರಣ ಅಂದರೆ ಕಂಟ್ರೋಲು, ತರಬೇತಿ, ಕಾರ್ಯಾಚರಣೆ ಮತ್ತು ಆಡಳಿತ ವ್ಯವಸ್ಥೆಗಳನ್ನು ನೋಡ್ಕೊತಾರೆ. ಈ ಭೂಸೇನೆಯ ಪ್ರಧಾನ ಕಚೇರಿ ಎಲ್ಲಿದೆ ಗೊತ್ತಾ? ನ್ಯೂ ಡೆಲ್ಲಿಯಲ್ಲಿ. ಬಿಸೈಡ್ಸ್ ಡಿಫೆಂಡಿಂಗ್ ದ ಬಾರ್ಡರ್ಸ್, ದ ಆರ್ಮಿ ಅಂಡರ್ಟೇಕ್ಸ್ humanitarian work during natural calamities like earthquake, flood, famine, landslide and storm. Apart from being technically sound, it also engage in espionage. ನಮ್ಮ ಆರ್ಮಿ ಏನಿದೆ ಅದು ಬರೀ ದೇಶದ ಡಿಫೆನ್ಸ್ ಮಾತ್ರ ನೋಡ್ಕೊಳೋದಾ? ಇಲ್ಲ. ಹಾಗಾದರೆ ಮತ್ತೆ ಇನ್ನೇನೇನು ಕೆಲಸ ಮಾಡುತ್ತೆ? ಸರಿ, ನೋಡೋಣ. ದೇಶದ ಗಡಿಗಳ ರಕ್ಷಣೆಯ ಜೊತೆಗೆ ನೈಸರ್ಗಿಕ ವಿಕೋಪಗಳಾದ ಭೂಕಂಪ ಇರ್ಬೋದು, ಪ್ರವಾಹ, ಬರಗಾಲ, ಭೂಕುಸಿತ, ಬಿರುಗಾಳಿ, ಇನ್ನು ಹಲವು ಸಂದರ್ಭಗಳಲ್ಲಿ ಮಾನವೀಯ ಕಾರ್ಯಗಳನ್ನು ಭೂಸೇನೆ ಮಾಡುತ್ತೆ. ಅಲ್ಲದೆ ನಮ್ಮ ಭೂಸೇನೆ ಟೆಕ್ನಿಕಲಿ ಕೂಡ ತುಂಬ ಮುಂದುವರೆದಿದೆ. ಇದು ಎಸ್ಪಿನೋಜ್ ಅಂದರೆ ಬೇಹುಗಾರಿಕೆ ಅಥವಾ ಗೂಢಾಚಾರ್ಯ ಕೆಲಸವನ್ನು ಕೂಡ ಮಾಡುತ್ತೆ. ದ ಇಂಡಿಯನ್ ನೇವಿ. ದ ಇಂಡಿಯನ್ ನೇವಿ guards our coast and islands. It is the 6th largest naval force in the world. The rank of naval chief is the admiral. The naval headquarters are at New Delhi. ನಮ್ಮ ಭಾರತದ ಕರಾವಳಿ ತೀರ ಪ್ರದೇಶ ಮತ್ತು ದ್ವೀಪಗಳನ್ನು ನಮ್ಮ ನೌಕಾಪಡೆ ರಕ್ಷಣೆ ಮಾಡುತ್ತೆ. ಈ ಭಾರತದ ನೌಕಾಪಡೆ ಏನಿದೆ ಅದು ಪ್ರಪಂಚದಲ್ಲಿ 6ನೇ ಅತಿ ದೊಡ್ಡ ನೌಕಾಪಡೆಯಾಗಿದೆ. ಇದರ ಮುಖ್ಯಸ್ಥರನ್ನು ಅಡ್ಮಿರಲ್ ಅಂತ ಕರೀತಾರೆ. ಮತ್ತು ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂ ಡೆಲ್ಲಿಯಲ್ಲಿ. ದ ಇಂಡಿಯನ್ ನೇವಿ ಈಸ್ ಎಕ್ವಿಪ್ಡ್ ವಿತ್ ಶಿಪ್ಸ್ ಕ್ಯಾರಿಯಿಂಗ್ ಮಾಡರ್ನ್ ಮಿಸೈಲ್ಸ್ ಆ್ಯಂಡ್ ಸಬ್ಮರೀನ್ಸ್. INS Vibhuti and INS Godavari are two such important ships. The Navy is also equipped with aircraft carriers called INS Virat and INS Vikramaditya. A naval base known as Seabird is established at Karwar in Karnataka. ನಮ್ಮ ಇಂಡಿಯನ್ ನೇವಿನಲ್ಲಿ ಮಾಡರ್ನ್ ಕ್ಷಿಪಣಿಗಳು ಅಂದರೆ ಮಿಸೈಲ್ಸ್ ಮತ್ತು ಸಬ್ಮೆರಿನ್ಸ್ ಅಥವಾ ಜಲಾಂತರ್ಗಾಮಿಗಳು ಕೂಡ ಇವೆ. ಇದರಲ್ಲಿ INS ವಿಭೂತಿ ಮತ್ತು INS ಗೋದಾವರಿ ಅನ್ನೋದು ಬಹಳ ಪ್ರಮುಖವಾದವುಗಳು. ಅಲ್ಲದೆ INS ವಿರಾಟ್ ಮತ್ತು INS
ವಿಕ್ರಮಾದಿತ್ಯ ಅನ್ನೋದೇನಿದೆ ಅದು ಕೂಡ ಭಾರತದ ನೌಕಾಪಡೆಯಲ್ಲಿ ಇದೆ. ನಮ್ಮ ಕರ್ನಾಟಕದ ಕಾರವಾರದಲ್ಲಿ ಸೀ ಬರ್ಡ್ ಅನ್ನುವಂಥ ಒಂದು ನೌಕಾನೆಲೆ ಕೂಡ ಇದೆ. ನೆಕ್ಸ್ಟ್, ದ ಇಂಡಿಯನ್ ಏರ್ ಫೋರ್ಸ್. ನಿಮಗಿಲ್ಲಿ ಕಾಣ್ತಾ ಇದೆಯಲ್ಲ, ಅದು ದ ಇಂಡಿಯನ್ ಏರ್ ಫೋರ್ಸ್ ಲೋಗೋ. Indian Air Force is the fourth largest in the world. The rank of Air Chief is Marshal. The headquarters of Air Force are at New Delhi. In order to administer the Air Force effectively, it has been divided into 7 commands. Bengaluru, Hyderabad, Dindigul have the main Air Force training centers with the advanced technical, known how and new advanced warplanes. The Indian Air Force is war ready and well equipped. ನಮ್ಮ ಭಾರತದ ವಾಯುಪಡೆ ಏನಿದೆ ಅದು ಪ್ರಪಂಚದಲ್ಲೇ 4ನೇ ಅತಿ ದೊಡ್ಡ ವಾಯುಪಡೆಯನ್ನು ಹೊಂದಿರುವಂತಹ ದೇಶವಾಗಿದೆ. ಈ ವಾಯುಪಡೆಯ ಮುಖ್ಯಸ್ಥನನ್ನು ನಾವು ಏರ್ ಚೀಫ್ ಮಾರ್ಷಲ್ ಅಂತ ಕರಿತೀವಿ. ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಕೂಡ ಡೆಲ್ಲಿಯಲ್ಲಿ. ಆಡಳಿತದ ಅನುಕೂಲಕ್ಕಾಗಿ ಈ ವಾಯುಪಡೆಯನ್ನು 7 ಕಮಾಂಡ್ಗಳಾಗಿ ವಿಭಾಗ ಮಾಡಿದ್ದಾರೆ. ಬ್ಯಾಂಗ್ಳೂರು, ಹೈದರಾಬಾದ್ ಮತ್ತು ತಮಿಳುನಾಡಿನ ದಿಂಡಿಗಲ್ ಅನ್ನುವಂಥ ಪ್ರದೇಶಗಳಲ್ಲಿ ವಾಯುಪಡೆಯ ಟ್ರೈನಿಂಗ್ ಸೆಂಟರ್ಸ್ ಇದೆ. ವಾಯುಪಡೆಯು ಟೆಕ್ನಾಲಜಿಯ ಸಹಾಯದಿಂದ ಅನೇಕ ಹೊಸ ಯುದ್ಧ ವಿಮಾನಗಳನ್ನು ಹೊಂದಿ ಶಸ್ತ್ರ ಸನ್ನದ್ಧವಾಗಿದೆ. ಅಂದರೆ ಯುದ್ಧಕ್ಕೆ ಫುಲ್ ಸಜ್ಜಾಗಿರುವಂಥ ಒಂದು ವಾಯುಪಡೆ ನಮ್ಮ ಭಾರತೀಯ ವಾಯುಪಡೆಯಾಗಿದೆ. The Indian Air Force has in its arsenal modern fighter planes like Jaguar and Rafale. It has 1 lakh personnel and 1,330 warplanes. It is a matter of pride that our Air Force is quite powerful. ನಮ್ಮ ಭಾರತೀಯ ವಾಯುಪಡೆಯು ಜಾಗ್ವಾರ್ ಮತ್ತು ರಾಫೆಲ್ಗಳಂತಹ ಆಧುನಿಕ ಯುದ್ಧ ವಿಮಾನಗಳನ್ನು ಹೊಂದಿದೆ. ಅಲ್ಲದೆ ಸುಮಾರು 1 ಲಕ್ಷದಷ್ಟು ಯೋಧರು ಅಂದರೆ ಸೈನಿಕರು ಮತ್ತು 1,330ರಷ್ಟು ಡಿಫ್ರೆಂಟ್ ಟೈಪ್ ಆಗಿರುವಂಥ ಯುದ್ಧ ವಿಮಾನಗಳನ್ನು ಕೂಡ ಭಾರತೀಯ ವಾಯುಪಡೆ ಹೊಂದಿದೆ. ನಮ್ಮ ಇಂಡಿಯನ್ ಏರ್ ಫೋರ್ಸ್ ಏನಿದೆ ಅದು ಬಹಳ ಸ್ಟ್ರಾಂಗ್ ಆಗಿರುವಂಥ ಏರ್ ಫೋರ್ಸ್. ಇದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ವಿಷಯ ಅಲ್ವಾ. ನೆಕ್ಸ್ಟ್, paramilitary defense forces. Apart from the defense force, the paramilitary defense force functions to support the defense forces during critical situations. Paramilitary defense force ಅಂದರೆ ಪೂರಕ ರಕ್ಷಣಾ ಪಡೆಗಳು ಅಂತ. ರಕ್ಷಣಾ ಪಡೆಗಳು ಅಂದರೆ ನಮ್ಮ 3 ಏನು ವಿಭಾಗ ಇದೆ, ಏರ್ ಫೋರ್ಸು, ನೇವಿ, ಅದೇ ರೀತಿಯಲ್ಲಿ ಆರ್ಮಿ. ಇದು ಬಿಟ್ಟು ವಿಷಮ ಸಂದರ್ಭಗಳಂದರೆ ಕಷ್ಟದ ಸಂದರ್ಭಗಳಲ್ಲಿ ನಮ್ಮ ರಕ್ಷಣಾ ಪಡೆ ಜೊತೆಗೆ ಸಹಾಯ ಮಾಡಲಿಕ್ಕೋಸ್ಕರ ಇರುವಂತಹ ರಕ್ಷಣಾ ಪಡೆಯನ್ನು ನಾವೇನಂತೀವಿ, ಪೂರಕ ರಕ್ಷಣಾ ಪಡೆಗಳು ಅಂತ ಕರಿತೀವಿ. ಯಾವ್ಯಾವುದು ನಮ್ಮ ಪೂರಕ ರಕ್ಷಣಾ ಪಡೆಗಳು ಅನ್ನೋದನ್ನು ನೋಡೋಣ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ದ ಮೇನ್ ವರ್ಕ್ ಆಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ದಟ್ ಈಸ್ BSF, ಈಸ್ ಟು ಗಾರ್ಡ್ ಅವರ್ ಬಾರ್ಡರ್ ಏರಿಯಾಸ್. ಇನ್ ದ ಕಾರ್ಗಿಲ್ ವಾರ್, the BSF joined hands with the Indian Army and fought the war. Duty until death is the motto of BSF. BSF ಗಡಿ ಭದ್ರತಾ ಪಡೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತಾರೆ, BSF ಅಂತ ಅದರ ಶಾರ್ಟ್ ಫಾರ್ಮು. ಭಾರತದ ಗಡಿ ಪ್ರದೇಶಗಳನ್ನು ರಕ್ಷಣೆ ಮಾಡೋದು ಈ ಗಡಿ ಭದ್ರತಾ ಪಡೆಯ ಮುಖ್ಯ ಕಾರ್ಯವಾಗಿದೆ. ಕಾರ್ಗಿಲ್ ಯುದ್ಧ ನಿಮಗೆಲ್ಲ ಜ್ಞಾಪಕ ಇರ್ಬೋದು, ಕೇಳಿರ್ತೀರ. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಈ ಗಡಿ ಭದ್ರತಾ ಪಡೆ ಏನಿದೆ ಅದು ಪರ್ವತದ ಎತ್ತರದವರೆಗೆ ನಮ್ಮ ರಕ್ಷಣಾ ಸೇನೆಯ ಜೊತೆಗೂಡಿ ಹೋರಾಟ ಮಾಡಿತ್ತು. ಪ್ರಾಣ ಇರುವವರೆಗೂ ಕರ್ತವ್ಯ ಅನ್ನೋದು ಇದರ ಧ್ಯೇಯವಾಕ್ಯ, ಅಂದರೆ ಮೋಟೋ. ಇಂಗ್ಲೀಷ್ನಲ್ಲಿ ಡ್ಯೂಟಿ ಅಂಟಿಲ್ ಡೆತ್ ಅಂತ. Border Roads Organization. The Border Roads Organization, by cleaning the roads that are blocked, helps in military movement. The organization undertakes buildings of roads, bridges and underground drainages. ಗಡಿ ರಸ್ತೆಗಳ ಸಂಘಟನೆ. ಗಡಿ ರಸ್ತೆಗಳ ಸಂಘಟನೆಯು ಮುಚ್ಚಿರುವ ರಸ್ತೆಗಳನ್ನು ತೆರವುಗೊಳಿಸೋದು, ಅದೇ ರೀತಿ ಸೈನಿಕ ಕಾರ್ಯಾಚರಣೆಗಳಿಗೆ ತಕ್ಷಣದ ಸಹಾಯ ಮಾಡೋದು, ಇಂಥ ಕೆಲಸಗಳನ್ನು ಮಾಡುತ್ತೆ. ಇದಲ್ಲದೆ ರಸ್ತೆ ನಿರ್ಮಾಣ ಅಂದರೆ ಎಲ್ಲ ಕಡೆಗಳಲ್ಲ, ಮೇಯ್ನ್ ಇಂಪಾರ್ಟೆಂಟ್ ಆಗಿರುವಂಥ ಕೆಲವು
ಪ್ರಾಬ್ಲಮ್ಯಾಟಿಕ್ ಪ್ರದೇಶಗಳಲ್ಲಿ ರಸ್ತೆ ನಿರ್ಮಾಣ ಇರ್ಬೋದು, ಸೇತುವೆ ನಿರ್ಮಾಣ ಇರ್ಬೋದು, ಒಳಚರಂಡಿ ನಿರ್ಮಾಣ ಇರ್ಬೋದು, ಇಂತಹ ಕೆಲಸಗಳನ್ನು ಮಾಡುತ್ತೆ. ನೆಕ್ಸ್ಟ್, the Coast Guards. This is a paramilitary organization. It has its headquarters in New Delhi. Its responsibility is to guard our coast. It undertakes rescue works during natural calamities such as storms, hurricanes, and tsunami. Its main task is to prevent smuggling and illegal entry into the country. ಕರಾವಳಿ ಪಹರೆಯವರು ಇದು ಒಂದು ಅರೆ ಮಿಲಿಟರಿ ಪಡೆಯಾಗಿದೆ. ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಕೂಡ ಡೆಲ್ಲಿಯಲ್ಲಿ. ಕರಾವಳಿ ತೀರ ಪ್ರದೇಶವನ್ನು ರಕ್ಷಣೆ ಮಾಡೋದು ಈ ಕೋಸ್ಟ್ ಗಾರ್ಡ್ಸ್ನ ಮೇನ್ ಜವಾಬ್ದಾರಿ. ಅದಲ್ಲದೆ ಬಿರುಗಾಳಿ ಇರ್ಬೋದು, ಚಂಡಮಾರುತ, ಸುನಾಮಿ ಇಂಥ ಪ್ರಕೃತಿ ವಿಕೋಪಗಳ ಸಮಯಗಳಲ್ಲಿ ಕೋಸ್ಟ್ ಗಾರ್ಡ್ಸ್ ರಕ್ಷಣಾ ಕಾರ್ಯಗಳನ್ನು ನಡೆಸುತ್ತೆ. ಅಲ್ಲದೆ ಇದು ಅಕ್ರಮವಾಗಿ ಅಂದರೆ ಇಲ್ಲೀಗಲ್ ಆಗಿ ಕೋಸ್ಟಲ್ ಏರಿಯಾಸ್ ಮೂಲಕ ಇಂಡಿಯಾದ ಒಳಗೆ ಫಾರಿನರ್ಸ್ ಏನು ಬರ್ತಾರೆ ಅದಿರ್ಬೋದು, ಅಥವಾ ಕಳ್ಳ ಸಾಗಾಣಿಕೆ ಅಂದರೆ ವಿತೌಟ್ ಟ್ಯಾಕ್ಸ್ ವಸ್ತುಗಳನ್ನು ಕೋಸ್ಟಲ್ ಏರಿಯಾಸ್ ಮೂಲಕ ಬರೋದನ್ನು ತಡೆಗಟ್ಟುವುದರಲ್ಲಿ ಪ್ರಮುಖ ಪಾತ್ರವನ್ನು ಈ ಕೋಸ್ಟಲ್ ಗಾರ್ಡ್ಸ್ ವಹಿಸುತ್ತೆ. ದ ಕೋಸ್ಟ್ ಗಾರ್ಡ್ ಈಸ್ ಎಕ್ವಿಪ್ಡ್ ವಿತ್ 1402 modern ships and 381 aircrafts and around 60 helicopters. Around 12,585 guards are guarding the coast. ಈ ಕರಾವಳಿ ಪಹರೆಯವರು ಸುಮಾರು 1402 ಅತ್ಯಾಧುನಿಕ ಹಡಗುಗಳನ್ನು ಮತ್ತು ಸುಮಾರು 381 ವಿಮಾನ ಹಾಗೂ ಸುಮಾರು 60 ಹೆಲಿಕಾಪ್ಟರ್ಗಳನ್ನು ಹೊಂದಿದೆ. ಅಲ್ಲದೆ ಇದರಲ್ಲಿ 12,585 ಸೈನಿಕರು ಕೂಡ ಇದ್ದಾರೆ. ನೆಕ್ಸ್ಟ್ ಒನ್, ದ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಇಟ್ ಈಸ್ ದ ಲಾರ್ಜೆಸ್ಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇನ್ ದ ವರ್ಲ್ಡ್. Its strength is 145,000 personnel. It provides security to more than 300 government and private industrial units and laboratories. Besides, it also provides security to airport, ports, railway stations, protected historical structures and atomic centers. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಏನಿದೆ ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಕೈಗಾರಿಕಾ ಭದ್ರತಾ ಪಡೆಯಾಗಿದೆ. ಇದರಲ್ಲಿ ಸುಮಾರು 1,45,000 ಜನ ಯೋಧರು ಅಂದರೆ ಸೈನಿಕರಿದ್ದಾರೆ. ಇದು ಭಾರತದಲ್ಲಿರುವ 300ಕ್ಕೂ ಹೆಚ್ಚು ಸರ್ಕಾರಿ, ಖಾಸಗಿ ಕೈಗಾರಿಕಾ ಘಟಕಗಳನ್ನು ಮತ್ತು ಪ್ರಯೋಗಾಲಯಗಳಿಗೆ ಭದ್ರತೆ ಅಂದರೆ ಸೆಕ್ಯೂರಿಟಿಯನ್ನು ಒದಗಿಸುತ್ತೆ. ಫ್ಯಾಕ್ಟ್ರೀಸ್ ಮಾತ್ರ ಅಲ್ಲ, ವಿಮಾನ ನಿಲ್ದಾಣ ಇರ್ಬೋದು, ಬಂದರುಗಳು ಅಂದರೆ ಪೋರ್ಟ್ಸ್, ರೈಲ್ವೆ ನಿಲ್ದಾಣಗಳು, ಮತ್ತು ಅದಲ್ಲದೆ ಹಿಸ್ಟೋರಿಕಲ್ ಪ್ಲೇಸಸ್ ಏನಿರುತ್ತೆ, ಹಿಸ್ಟೋರಿಕಲ್ ಸ್ಟ್ರಕ್ಚರ್ಸ್ ಇರುವಂಥ ಪ್ಲೇಸಸ್ ಏನಿರುತ್ತೆ ಅದು, ಮತ್ತು ಅಣುಶಕ್ತಿ ಅಂದರೆ ಆಟೋಮಿಕ್ ಸೆಂಟರ್ಸ್ ಏನಿರುತ್ತೆ ಅದರದ್ದೆಲ್ಲ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಈ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸಿಗೆ ಇರುತ್ತೆ. ನೆಕ್ಸ್ಟ್, auxiliary military force. The Indian military has extended its activities to schools and colleges throughout India. One of the prominent activity is NCC, ಸಹಾಯಕ ರಕ್ಷಣಾ ಸೇವೆಗಳು. ನಮ್ಮ ಭಾರತೀಯ ಸೇನೆಯು ದೇಶಾದ್ಯಂತ ಯುವಕರಲ್ಲಿ ಸೇವೆ ಮತ್ತು ದೇಶ ಪ್ರೇಮವನ್ನು ಬೆಳೆಸಲು ಶಾಲೆ ಮತ್ತು ಕಾಲೇಜುಗಳಲ್ಲಿ ಅನೇಕ ಆ್ಯಕ್ಟಿವಿಟೀಸ್ಗಳನ್ನು ಕಂಡಕ್ಟ್ ಮಾಡುತ್ತೆ. ಅದರಲ್ಲಿ NCC ಅನ್ನೋದು ಕೂಡ ಒಂದು. National Cadet Corps. The NCC teaches importance of community living, leadership, and other qualities. The students who have undergone NCC training are given preference in the military recruitment. They are also eligible to secure reserved seats in higher education. Boys and girls studying in schools and colleges are eligible to join the NCC. The main aim of NCC is to create a sense of responsibility towards the defense of our country. Discipline and unity is its motto. ಸಾಮಾಜಿಕ ಜೀವನದ ಪ್ರಾಧಾನ್ಯತೆ ಅಂದರೆ ಇಂಪಾರ್ಟೆನ್ಸ್, ನಾಯಕತ್ವ ಮುಂತಾದ ಗುಣಗಳನ್ನು NCC ಮೂಲಕ ಕಲಿಸುತ್ತೆ.
ಈ ತರಬೇತಿ ಅಂದರೆ NCC ಟ್ರೈನಿಂಗ್ ಪಡೆದವರಿಗೆ ಸೇನೆ ಅಥವಾ ಮಿಲಿಟ್ರಿಗೆ ಸೇರಬೇಕಂದ್ರೆ ಅವರಿಗೆ ಸ್ಪೆಷಲ್ ಕನ್ಸೆಷನ್ಸ್ ಕೂಡ ಇರುತ್ತೆ. ಅದಲ್ಲದೆ ಹೈಯರ್ ಎಜುಕೇಷನಲ್ಲಿ ಕೂಡ NCC ಮಾಡಿದಂಥ ಮಕ್ಕಳಿಗೆ ರಿಸರ್ವೇಷನ್ಸ್ ಇರುತ್ತೆ. ಸ್ಕೂಲ್ಸ್ ಮತ್ತು ಕಾಲೇಜ್ಗಳಲ್ಲಿ ಹುಡುಗಿಯರು NCCಗೆ ಸೇರ್ಕೊಬೋದು. ರಾಷ್ಟ್ರ ರಕ್ಷಣೆಯ ಹೊಣೆಗಾರಿಕೆಯನ್ನು ಮೂಡಿಸುವುದು ಇದರ ಪ್ರಮುಖ ಗುರಿಯಾಗಿದೆ. ಇದರ ಮೋಟೋ ಏನಿದೆ ಅದು ಡಿಸಿಪ್ಲಿನ್ ಆ್ಯಂಡ್ ಯೂನಿಟಿ ಅಥವಾ ಶಿಸ್ತು ಮತ್ತು ಒಗ್ಗಟ್ಟು ಅನ್ನೋದು ಇದರ ಒಂದು ಮೋಟೋ ಅಥವಾ ಧ್ಯೇಯ ವಾಕ್ಯ ಅಂತ ಹೇಳ್ಬೋದು. ನೆಕ್ಸ್ಟ್, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ. ಇದು ರೆಡ್ ಕ್ರಾಸ್ನ ಸಿಂಬಲ್ ನೀವು ತುಂಬ ಕಡೆ ನೋಡಿರ್ತೀರ. ದ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಫಂಕ್ಷನ್ಸ್ ಥ್ರೂ ಇಟ್ಸ್ ಬ್ರಾಂಚಸ್ ಇನ್ 1100 districts all over the country. The President of India is its president. Its motto is serve humanity. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯು ಭಾರತದ 1100 ಜಿಲ್ಲೆಗಳಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ಬ್ರಾಂಚ್ಗಳನ್ನು ಹೊಂದಿದೆ. ಈ ರೆಡ್ ಕ್ರಾಸ್ ಸಂಸ್ಥೆಯು ಪ್ರೆಸಿಡೆಂಟ್ ಯಾವಾಗಲೂ ನಮ್ಮ ಇಂಡಿಯನ್ ಪ್ರೆಸಿಡೆಂಟ್ ಏನಿದ್ದಾರೆ ಅವರಾಗಿರ್ತಾರೆ. ಇದರ ಮೋಟೋ ಏನಂದರೆ ಸರ್ವ್ ಹ್ಯುಮ್ಯಾನಿಟಿ. ನೆಕ್ಸ್ಟ್, ಸಿವಿಲ್ ಡಿಫೆನ್ಸ್ ಫೋರ್ಸ್, ಸೆಂಟ್ರಲ್ ಪೊಲೀಸ್ ಫೋರ್ಸ್. Police forces are present both at the state and central levels. The scope of the state police force is limited to the state. The central government has established its own police force. ನೆಕ್ಸ್ಟ್, ನಾಗರಿಕ ಪೊಲೀಸ್ ಪಡೆಗಳು. ಈ ಪೊಲೀಸ್ ಪಡೆಗಳು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಎರಡರ ಲೆವೆಲಲ್ಲೂ ಇರುತ್ತೆ. ಸ್ಟೇಟ್ಗೆ ಸ್ಟೇಟ್ ಪೊಲೀಸ್ ಇದ್ದರೆ ಸೆಂಟ್ರಲ್ಗೆ ಸೆಂಟ್ರಲ್ ಪೊಲೀಸ್ ಫೋರ್ಸು ಇರುತ್ತೆ. The National Defence Force. National Defence Force provides security to VIPs. Its chief concern is internal security and supervision of terrorist activities. The anti-bomb squad supports the work of National Defence Force. Next ಇರೋದು ರಾಷ್ಟ್ರೀಯ ರಕ್ಷಣಾ ದಳ ಅಂತ. ಇದು ಗಣ್ಯರಿಗೆ ಮೇಯ್ನಾಗಿ VIPಗಳಿಗೆ ಸೆಕ್ಯೂರಿಟಿಯನ್ನು ಕೊಡುತ್ತೆ. ಅಲ್ಲದೆ ಇದು ದೇಶದಲ್ಲಿ ಆಂತರಿಕ ಭದ್ರತೆ ಇರ್ಬೋದು, ಇಂಟರ್ನಲ್ ಸೆಕ್ಯೂರಿಟಿ ಇರ್ಬೋದು, ಮತ್ತು ಭಯೋತ್ಪಾದನೆ ಕಂಟ್ರೋಲ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡುತ್ತೆ. ಅಲ್ಲದೆ ಆ್ಯಂಟಿ ಬಾಂಬ್ ಸ್ಕ್ವಾಡ್ ಕೂಡ ಇದರ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟು, ಹೋಮ್ ಗಾರ್ಡ್ಸ್. The Home Guards function is to support the police force in providing internal security. It also extended support during emergency situations and natural calamities. ಹೋಮ್ ಗಾರ್ಡ್ಸ್ ಅಂದರೆ ಗೃಹ ರಕ್ಷಕ ದಳ. ಇದು ಪೊಲೀಸ್ ಫೋರ್ಸಿಗೆ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಇದರ ಕೆಲಸಗಳೆಂದರೆ ಆಂತರಿಕ ಭದ್ರತೆಯನ್ನು ಒದಗಿಸುವುದು, ತುರ್ತು ಪರಿಸ್ಥಿತಿಗಳಲ್ಲಿ ಮತ್ತು ನ್ಯಾಚುರಲ್ ಡಿಸಾಸ್ಟರ್ ಆದಂಥ ಸಂದರ್ಭಗಳಲ್ಲಿ ಸಹಾಯ ಮಾಡೋದು. ಓಕೆ, ಹಾಗಾದರೆ ಎಲ್ಲರಿಗೂ ಈ ಡಿಫೆನ್ಸ್ ಫೋರ್ಸ್ ಲೆಸನ್ ಅರ್ಥ ಆಗಿದೆ ಅಂತ ನೆನೆಸ್ತೀನಿ. ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ನಾನು ನೆಕ್ಸ್ಟ್ ಯಾವ ಲೆಸನ್ ಮಾಡಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್.